ಮೋದಿ ವಿರುದ್ಧ ಹೇಳಿಕೆ ಕುರಿತು ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಸಾಕಷ್ಟು ಸುಳ್ಳು ಹೇಳಿದ್ದಾರೆ ಎಂದು ಹೇಳಿದ್ದೆ. ನಮ್ಮ ಯುವಕರ ಚಿಕ್ಕಪ್ಪನಾಗಿ, ಅಣ್ಣ ತಮ್ಮನಾಗಿ ನಾನು ಮಾತನಾಡಿದ್ದೆ. ಪ್ರವಾಹ ಬಂದಾಗ ಬರಲಿಲ್ಲ, ಚುನಾವಣೆ ಬಂದಾಗ ಬರ್ತಾರೆ. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ. ನಾನು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ತಂಗಡಗಿ ಇವತ್ತು ವಾದವನ್ನ ಮಾಡಿದ್ದಾರೆ. ನಾನು ಇವತ್ತೂ ಹೇಳ್ತಿದ್ದೀನಿ, ಈ ಸದ್ಯನೂ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ. ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟರ ಮಟ್ಟಿಗೆ ಸುಳ್ಳನ್ನ ಹೇಳ್ತಾ ಇದ್ದೀರಿ ನೀವು, ಏನೇನು ಸುಳ್ಳು ಹೇಳ್ಕೊಂತ ಬಂದಿದ್ದೀರಿ ನೀವು. ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನ, ನಮ್ಮ ರಾಜ್ಯದಾಗಿರುವಂತ ಯುವಕರನ್ನ ಹಾದಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀವಿ. ನಾನು ಹೇಳಿದ್ದು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದದ್ನೊಳಗೆ 2015ರೊಳಗ ಏನು ಈ ಬಿಜೆಪಿ ಮಿತ್ರರು ಭಾಷಣ ಮಾಡಿದ್ರು, ಆ ಭಾಷಣದ ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಭಾಷಣವನ್ನ ನೀವೇ ನೋಡಿದ್ರೆ ನೀವೇ ಓಟ್ ಹಾಕಲ್ಲ ಬಿಜೆಪಿಗೆ ಅಂತ ಹೇಳಿದ್ದೀವಿ. ಅಂದ್ರೆ ಅಷ್ಟು ಸುಳ್ಳನ್ನ ಹೇಳಿದ್ದೀರಿ ಅಂತ. ಅದರ ಜೊತೆಗೆ ನೀವೇ ಹೇಳಿದ್ದು, ನಾನು ಹೇಳಿಲ್ಲ. ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯನ? ಕೊಟ್ರೆ ಆ ಉದ್ಯೋಗ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು 10 ವರ್ಷದೊಳಗ ಎಷ್ಟು ಕೋಟಿ ಆಗ್ತಿತ್ತು? 20 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡಕ್ಕೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಮತ್ತೊಮ್ಮೆ ಸಚಿವ ತಂಗಡಗಿ ತಮ್ಮ ಹೇಳಿಕೆಗೆ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಅವರ ಸ್ಪಷ್ಟನೆಯ ವಾದದ ಅಂಶಗಳನ್ನ ಹೇಳೋದಾದ್ರೆ ಶಿವಪ್ರಸಾದ್. ಖಂಡಿತವಾಗಿ ಮಧುಸೂದನ್, ಮೋದಿ ಅಂತಕ್ಕಂಥ ಘೋಷಣೆ ಕೂಗ್ತಕ್ಕಂಥ ಯುವಕರ ಕಪಾಲಕ್ಕೆ ಒಡೆಯಿರಿ ಅಂತಕ್ಕಂಥ ಹೇಳಿಕೆಯನ್ನ ಕೊಪ್ಪಳದಲ್ಲಿ ಕೊಟ್ಟಿದ್ರು. ಈ ವಿಚಾರ ಕುರಿತಂತೆ ಯಾವಾಗ ಬಿಜೆಪಿ ನಾಯಕರು ಸಚಿವ ತಂಗಡಗಿ ವಿರುದ್ಧ ಮುಗಿಬಿದ್ರೋ ಆಗ ಎಚ್ಚೆತ್ತುಕೊಂಡಂತ ತಂಗಡಗಿ ಅವರು ಇವತ್ತು ಮತ್ತೊಮ್ಮೆ ಸುದ್ದಿಗೋಷ್ಠಿಯನ್ನ ನಡೆಸಿ ತನ್ನ ಹೇಳಿಕೆಗೆ ಬದ್ಧನಾಗಿರೋದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕಷ್ಟೇ ಬರ್ತಾರೆ, ಪ್ರವಾಹ ಬಂದಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ನೀಡಬೇಕಾದಂತ ತೆರಿಗೆ ಪಾಲನ್ನ ನೀಡದೇ ಇರತಕ್ಕಂತ ವಿಚಾರ ಕುರಿತಂತೆ ಬಿಜೆಪಿ ನಾಯಕರು ಮಾತನಾಡಲಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಸಹಜವಾಗಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಈ ರೀತಿಯ ಪದಗಳನ್ನ ಬಳಕೆ ಮಾಡ್ತೇವೆ, ನಾನು ಯಾವುದೇ ಪುಸ್ತಕದ ಪದಗಳನ್ನ ಬಳಕೆ ಮಾಡಿಲ್ಲ ಅಂತಕ್ಕಂಥ ಹೇಳಿಕೆಯ ಜೊತೆಗೆ ಸದ್ಯ ಈಗ ಮೋದಿ ಅಂತಕ್ಕಂಥ ವಿಚಾರ ಕುರಿತಂತೆ ಮಾತನಾಡೋರ ಕಪಾಲ್ ಕೊಡಿರಿ ಅಂತಕ್ಕಂಥ ವಿಚಾರಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಬಿಜೆಪಿ ನಾಯಕರು ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ ಕುರಿತಂತೆ ಅಸಮಾಧಾನವನ್ನ, ಅಂದ್ರೆ ಅವ್ರ ವಿರುದ್ಧ ಆಕ್ರೋಶವನ್ನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರಕ್ಕೂ ಕೂಡ ತಂಗಡಗಿ ಅವರು ಪ್ರಮುಖವಾಗಿ ರಾಜ್ಯದ ನಾಯಕರು ಮೋದಿ ಅವ್ರ ಜೊತೆ ಮಾತನಾಡಲಿಕ್ಕೆ ತಾಕತ್ತಿಲ್ಲ, ದಮ್ಮಿಲ್ಲ, ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆ ವಿಚಾರಗಳಿರ್ಬೋದು ಅಥವಾ ಪ್ರವಾಹ ಸಂದರ್ಭದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ನಡ್ಕೊಳ್ತು, ಈ ವಿಚಾರಗಳ ಕುರಿತಂತೆ ಬಿಜೆಪಿ ನಾಯಕರು ಮಾತನಾಡ್ತಾ ಇಲ್ಲ. ಪ್ರಮುಖವಾಗಿ ಸಿಟಿ ರವಿ ಇರ್ಬೋದು, ಈಶ್ವರಪ್ಪ ಸೇರಿದಂತೆ ಇತರ ನಾಯಕರುಗಳು ನನ್ನನ್ನ ಟೀಕೆ ಮಾಡ್ತಾ ಇದ್ದಾರೆ. ಈ ವಿಚಾರ ಕುರಿತಂತೆ ಮೋದಿ ಅವ್ರ ಜೊತೆ ಮಾತನಾಡಲಿ ಅಂತಕ್ಕಂಥ ಮಾತನ್ನ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು ಹೇಳಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.